ಒಮ್ಮೆ ಕಾಲದಲ್ಲಿ ಒಂದು ಅರಣ್ಯದಲ್ಲಿ ಶಕ್ತಿಶಾಲಿ ಸಿಂಹವೊಂದು ಇತ್ತು. ಅದು ಪ್ರತಿದಿನವೂ ಒಂದು ಪ್ರಾಣಿಯನ್ನು ಕೊಂದು ತಿನ್ನುತ್ತಿತ್ತು. ಎಲ್ಲಾ ಪ್ರಾಣಿಗಳು ಭಯದಿಂದ ಜೀವನ ನಡೆಸುತ್ತಿದ್ದವು. ಒಂದು ದಿನ ಎಲ್ಲಾ ಪ್ರಾಣಿಗಳು ಸೇರಿ ಸಿಂಹನ ಬಳಿ ಹೋದವು ಮತ್ತು ಕೇಳಿದವು, ದಯವಿಟ್ಟು ಪ್ರತಿದಿನ ನಾವೇ ಒಬ್ಬರನ್ನಾಗಿ ನಿಮ್ಮ ಬಳಿಗೆ ಕಳುಹಿಸುತ್ತೇವೆ, ನೀವು ಬೇರೆ ಯಾರನ್ನು ಕೊಲ್ಲಬೇಡಿ. ಸಿಂಹ ಒಪ್ಪಿಕೊಂಡಿತು. ಒಂದು ದಿನ ಮೊಲದ ಬಾರಿಗೆ ಬಂತು. ಅದು ನಿಧಾನವಾಗಿ ಹೋದುದರಿಂದ ಸಿಂಹನಿಗೆ ಕೋಪವಾಯಿತು. ಈಷ್ಟರೊಳಗೆ ಯಾಕೆ ಬಂದೆ ಎಂದಿತು. ಮೊಲ ಬುದ್ಧಿಯಿಂದ ಉತ್ತರಿಸಿತು, ಮಹಾರಾಜ, ನಾನು ಸಮಯಕ್ಕೆ ಬಂದೆ. ಆದರೆ ದಾರಿಯಲ್ಲಿ ಇನ್ನೊಂದು ಸಿಂಹ ನನ್ನನ್ನು ತಡೆದು ನಿನ್ನನ್ನು ಹೀನಗಣನೆ ಮಾಡುತ್ತೇನೆ ಎಂದಿತು. ಕೋಪಗೊಂಡ ಸಿಂಹ, ಎಲ್ಲಿದೆ ಆ ಸಿಂಹ ಎಂದು ಕೇಳಿತು. ಮೊಲ ಅದನ್ನು ಕಾವ್ಯದ ಹೊಂಡದ ಬಳಿಗೆ ಕರೆದುಕೊಂಡು ಹೋಯಿತು. ಸಿಂಹ ನೀರಿನಲ್ಲಿ ತನ್ನ ಪ್ರತಿಬಿಂಬವನ್ನು ನೋಡಿ ಇನ್ನೊಂದು ಸಿಂಹವೆಂದು ಭಾವಿಸಿ ಹೊಂಡಕ್ಕೆ ಜಿಗಿಯಿತು. ಅದು ಹೊಂಡದಲ್ಲೇ ಮುಳುಗಿಹೋಯಿತು. ಎಲ್ಲಾ ಪ್ರಾಣಿಗಳು